ಮಹೇಶ್ವರ ಆ ಶ್ರೀರಾಮಚಂದ್ರ ಕಡೆಗೆ ಹೋಗಿ ಶರಣಾಂಗತಿಗೆ ಕೇಳುವಳು. ಒಪ್ಪದಿದ್ದರೆ ಒಳ್ಳೆದು, ಇಲ್ಲಲಾದರೆ ಈ ಬೆಟ್ಟದ ಮೇಲೆ ಕುಳಿತುಕೊಂಡು ಆತನ ನಾಮಸ್ಮರಣೆಯನ್ನು ಮಾಡುವೆನು ದೇವ ಮಹಾನುಭಾವ. ವಿಭೀಷಣನೇ ನಾನೊಂದು ವಚನಾರ್ಥಿ ಹೇಳ್ತೀನಿ ಕೇಳುತ್ತಾರೆ. ಅದು ಏನಿರ್ಬೋದು ಹರ್ಷದಿಂದ ಹೇಳುವಂತ. ರಾಜಾದಿ ರಾಜ ಶ್ರೀರಾಮಚಂದ್ರ, ರಾಜಾದಿ ರಾಜ ಶ್ರೀರಾಮಚಂದ್ರ, ಪರಮ ಪೂಜ್ಯನೇ ರಾಜ ರಾಜ ಶ್ರೀರಾಮಚಂದ್ರನೇ, ರಾಜ ರಾಜ ರಾಮಚಂದ್ರ, ಪರಮ ಪೂಜ್ಯನೇ ರಾಜ ರಾಜ ಶ್ರೀರಾಮಚಂದ್ರ, ರಾಜ ರಾಜ ಶ್ರೀರಾಮಚಂದ್ರ, ಪರಮ ಪೂಜ್ಯನೇ ರಾಜ ರಾಜ ರಾಮಚಂದ್ರನೇ, ರಾಜ ರಾಜ ಕರ್ಣಮೂರ್ತಿ ಸಾಗರನೇ, ಕರ್ಣಮೂರ್ತಿ ಸಾಗರನೇ, ದಶ ಅವತಾರನೇ ರಾಜ ರಾಜ ರಾಮಚಂದ್ರನೇ, ರಾಜ ರಾಜ ರಾಮಚಂದ್ರನೇ, ಪರಮ ಪೂಜ್ಯರೇ ರಾಜಾದಿ ರಾಜನೇ ನೀನೇ ಕೆಳರಾಜ 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 ಆ ಆ ಆ ರಾಮಚಂದ್ರ ವಿಭೀಷಣನೇ ಇವತ್ತಿನ ದಿವಸ ನಿಮ್ಗೆ ಸಣ್ಣಗೆ ಬಂದಿರುವೇನು. ಹಾ ಅದು ಯಾಕಂದರೆ ಹಾ ನಿಮ್ಮ ಮಡದಿಯ ಅಲ್ಲ ಸೀತಾಲವೇ ಅಲ್ಲ. ಹಾ ಅಣ್ಣನಿಗೆ ಎಷ್ಟಂತ ಬುದ್ಧಿ ಹೇಳಿದ್ರು ಎಷ್ಟಂತ ಬುದ್ಧಿ ಹೇಳಿದ್ರು ಕೇಳಲ್ಲ. ಹಾ ಅದು ನಾಲಾದ್ರು ನಮ್ಮನ ಗುದ್ದಿ ಗ್ರಾಮೀಣ ಹೊರಗವನು ಹೋಗಿದನು. ಹಾ ಈಗ ನೀವು ಕರ್ಣದ ಒಪ್ಪಿಕೊಳ್ಳಬೇಕದ್ದೇವ ಭಕ್ತ ಸಂಜೀವ. ಆ ಹೇ ವಿಭೀಷಣನೇ, ನಾನೊಂದು ವಚನಾರ್ಥವನ್ನು ಹೇಳ್ತೇನೆ, ಚಿತ್ತ ಕೊಟ್ಟು ಕೇಳುವಂತವನು. ಚೆನ್ನಾಗಿ ಹೇಳುವಂತ ಬಿಡು ಬಿಡು ಭಯ ಬೇಡ, ಬಿಡು ಬಿಡು ಭಯ ಬೇಡ, ಬಿಡು ಬಿಡು ಭಯ ಬೇಡ, ಬಿಡು ಬಿಡು ಭಯ ಬೇಡ, ಪಡವಿ ಪಾಲನೆ ಆ
ನಿಗ್ರಹಸೆ ಶ್ರೇಷ್ಠ ಪರಿಪಾಲನೆ ಎಂಬ ಬಿರುದು ಎನಗುಂಟು. ಹಾ ಆ ನಿಯಮದಂತೆ ನಿನ್ನ ರಕ್ಷಣೆ ಮಾಡುತ್ತೇನೆ. ಹಾ ಆದರೆ ಹಾ ನೀನು ನನ್ನ ಸಮುದಾಯದಲ್ಲಿ ಸಹಾಯಕನಾಗಿರು ವಿಭೀಷಣ. ಸತ್ಯ ಶರಣ. ಹಾ ಹೇ ಶ್ರೀರಾಮಚಂದ್ರನೇ, ಹೇ ಜಾಮವಂತನೇ, ಚಮತ್ತಿರೋದು ಹಾ ಓ ಮಂಡಲ ತೆಗೆದ ಸಂಸ್ಥೆ ದೇವ ಭಕ್ತ ಸಂಜೀವ. ಹೌದು ಜಾಮುವಂತ, ನನಗಾದರೂ ಏನು ಹಾಗೆ ಅನಿಸುತ್ತದೆ. ಹಾ, ಹೇ ಎನ್ನ ಸಹಾಯಕನಾದ ವಿಭೀಷಣನೇ, ಹಾ ಅದು ಏನು ಚಮತ್ಕಾರ ಇರುವುದು. ಹಾ ಹೇಳುವಂತವನಾಗು ವಿಭೀಷಣ. ಸತ್ಯ ಶರಣ. ಹೇ ಶ್ರೀ ರಾಮಚಂದ್ರ ದೇವರು. ಹೇ ವಿಭೀಷಣನೇ, ಆ ಇಂದ್ರಜಿತನು ಕುಲದೇವನನು ಹಾ ಯಜ್ಞ ಮಾಡುತ್ತಾ ಕುಳಿತಿರುವನು. ಹಾ ಆ ಯಜ್ಞವನ್ನ ಪೂರ್ಣ ಮುಗಿದರೆ ಹಾ ಯಾರ ಕಡೆ ಮರಣವನ್ನು ಹೊಂದಲಾರನು. ಹಾ ಆ ಯಾಗವನ್ನು ನಾಶ ಮಾಡಿದರೆ ಹಾ ಇಂದ್ರಜಿತನ ಮರಣ ಆಗುವನ ತಾತ ಲೋಕೆ ಬರ್ಕಾತ. ಒಳ್ಳೆಯದು ವಿಭೀಷಣ, ನೀನು ಹೇಳಿದಂತೆ ಮಾಡುವೆನು. ಹಾ ಎನ್ನ ತಮ್ಮನಾದ ಲಕ್ಷ್ಮಣನನ್ನು ಕಳಿಸಿ ಹಾ ಅವನ ಯಜ್ಞವನ್ನು ನಾಶ ಮಾಡುವೆನು. ಹಾ ಹೇ ತಮ್ಮನಾದ ಲಕ್ಷ್ಮಣನೇ, ಅಣ್ಣನಾದ ಶ್ರೀರಾಮಚಂದ್ರದೇವರೇ, ಇಂದ್ರಜಿತನ ಯಜ್ಞವನ್ನು ನಾಶ ಮಾಡಿ ಮತ್ತು ಅವನನ್ನು ಸಂಹಾರ ಮಾಡಿ ಬರುವಂತವನಾಗು ಲಕ್ಷ್ಮಣ. ಹೇ ಅಣ್ಣನಾದ ಶ್ರೀರಾಮಚಂದ್ರದೇವರೇ, ಹೇ ತಮ್ಮನಾದ ಲಕ್ಷ್ಮಣನೇ, ಇನ್ನೊಬ್ಬನಿವರೆಗೆ ಹೋಗಿ ಹಾ ಹಾ ಯಜ್ಞವನ್ನು ನಾಶ ಮಾಡಿಬಿಡುವನು. ಹಾ ನಡಮಾರದೆ ಅಪ್ಪನವನು ಕೊಡುವಂತ ರಾಜ ನಮಗೆ ಜಯವಾಗಲಿ. ಹೋಗಿ ಬರುವಂತವನಾಗು ಲಕ್ಷ್ಮಣ. ರಾಜೇಂದ್ರ ಮಗನಾದ ಅವಲನ್ನು ತೋರಿಸುವಂತ ನೀನು ಮಾಡಿದ ಯಜ್ಞವನ್ನು ನಾಶ ಮಾಡಿಬಿಟ್ರು. ನೋಡುವಂತ ನಾನೇ ಕೊಲ್ಲ ಚಂಡ ಲಕ್ಷ್ಮಣನೇ, ಚೆನ್ನಾಗಿ ಕೇಳುವಂತ ಮಾಡುವಂತ ನೋಡು.
ಸಂಹಾರ ಮಾಡಿಬಿಡೋನು. ಹೌದು. ನೋಡುವಂತವನಾಗಲೇ ಸಾರಥಿ. ಮತ್ತು ಗರ್ವದಿಂದ ಮಗಳಬೇಡ. ತಡ ಮಾಡಿದ ಯುದ್ಧಕ್ಕೆ ನಿಲ್ಲಬೇಡ. ನಿನ್ನ ಮಗನಾದ ಕೊಳ್ಳ ಎಲ್ಲ ಕೈಲಿ ಬಡದ ಹೋಗಲು ನೀನು ಯುದ್ಧಕ್ಕೆ ನಿಲ್ಲು ತಡವಾದಕ್ಕೆ ಎಲ್ಲ ಕೈಯಲ್ಲಿನ ಬಾಣ ಶಸ್ತ್ರಗಳಿಂದ ಒಟ್ಟನು ಹಾರಿಸಿಬಿಡೋಣ. ತಮ್ಮನಾದ ಲಕ್ಷ್ಮಣನೇ, ಈ ಬಂಡನಾದ ಕುಂಭಕರ್ಣನ ಪ್ರಾಣವು ನನ್ನ ಕೈಯಲ್ಲಿರುವುದು. ನೀನು ಸ್ವಲ್ಪ ಸರಿದು ನಿಲ್ಲುವಂತವನಾಗು. ಕುಂಭಕರ್ಣನೇ, ಸೊಮ್ಮನೆ ಬಾಯಿಗೆ ಬಂದಂತೆ ಯಾತಕ್ಕೆ ಒದರುತ್ತಿ? ಸೊಮ್ಮನೆ ಹೋಗುವಂತವನಾಗು ಹೊಂಬನಾದ ಕುಂಭಕರ್ಣನೇ. ಎಲಾಯ್ ಭಂಡನಾದ ಕುಂಭಕರ್ಣನೇ, ಇಂದ್ರಜಿತ್ತನನ್ನು ಹೊಡೆದೆಂದು ಹೇಳಿಕೆ ಬೇಡ. ಈಗ ಸುಮ್ಮನೆ ದಶಕಟ್ಟಿನ ಬಳಿಗೆ ಹೋಗಿ ಶರಣಾರ್ಥಿ ಆಗಿ ಮೂಡ. ಎಲಾಯ್ ಭಂಡನಾದ ಕುಂಭಕರ್ಣನೇ, ಯುದ್ಧದಲ್ಲಿ ಚತುರನೆಂದು ಯುದ್ಧಕ್ಕೆ ಬಂದೆಯಾ? ಸೊಮ್ಮನೆ ಹಮ್ಮಿನಿಂದ ಕುರಿ ಕೋಣ ತಿನ್ನುವುದರಲ್ಲಿ ಸೂರ್ಯನು ಎನ್ನ ಕೈಯಲ್ಲಿ ಸಿಕ್ಕು ಜೀವ ಕಳೆದುಕೊಳ್ಳಬೇಡ ಮೂರ್ಖ, ಮಾಡಲು ತರ್ಕ. ಎಲಾಯ್ ಭಂಬನಾದ ಕುಂಭಕರ್ಣನೇ, ಚಿತ್ತಪಟ್ಟು ಕೇಳುವಂತ ಅದು ಏನಿರೋದು ಚೆನ್ನಾಗಿ ಮಗುವಂತವನಾಗು. ದುಷ್ಟರಾಮನೇ, ದುಷ್ಟರಾಮನೇ, ನಿನ್ನ ಕುಟ್ಟಿ ಬಿಡುವೆನೋ. ದುಷ್ಟರಾಮನೆ, ಓಹೋ ದುಷ್ಟರಾಮನೆ, ನಿನ್ನ ಕುಟ್ಟಿ ಬಿಡುವನೋ. ದುಷ್ಟರಾಮನೇ, ದುಷ್ಟರಾಮನೆ, ನಿನ್ನ ಕುಟ್ಟಿ ಬಿಡುವನೋ. ಕುಟ್ಟಿ ಬಿಡುವನೋ ದುಷ್ಟರಾಮನೆ. ಕೊಟ್ಟಿ ಬಿಡುವೆನೋ ದುಷ್ಟರಾಮನೆ. ತಡಮಾನಂದಕ್ಕೆ ನಿಲ್ಲೋ ಮೂಡ. ಕೆಳದುಷ್ಟ 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 ಕೆಳದುಷ್ಟ. ಆ ಆ ಆ ಎಲಾಯ್ ಭಂಡನಾದ ಕುಂಭಕರ್ಣನೇ, ಈ ಛಲದಲ್ಲಿ ನಿನ್ನನ್ನು ಸಂಹಾರ ಮಾಡಿದನು. ಧರಣಿ ಮೇಲೆ ನಿನ್ನನ್ನು ಕುಂಭಕರ್ಣನೆಂದು ನಾಮ ನನಗೆ ಅದಕ್ಕೆ ತಡಮಾಡದ ಇದಕ್ಕೆ ನಿಲ್ಲಬೇಡ. ಎಲಾಯ್ ಕುಂಭಕರ್ಣನೇ, ಬಿಕ್ಕ
ಬೆಂಕಿ ಬಿಡ್ತೇನೆ. ಸೋಮನೆ ಹೋಗಿ ನಿನ್ನ ಆಕೃತಿನಾದ ರಾವಣಾಸುರನನ್ನು ಕೊಟ್ಟು ಕಳಿಸು. ಇಲ್ಲದಿದ್ದರೆ ನಿನಗೆ ಸಂಹಾರ ಮಾಡುವನು ನೋಡುವಂತವನಾದ್ರೆ ಒಳ್ಳೆಯ ಕಸನೆ. ತೋಮ್ನ ಧರಿನ ಎಲೈ ಸಾರಥಿ, ಈ ಭಂಡನಾದ ಕುಂಭಕರ್ಣನು ಮಡಿದು ಹೋದನಲ್ಲ. ಈ ಸುದ್ದಿಯನ್ನು ಆ ಮಹಾದಶ ಕಂಠನಿಗೆ ತಿಳಿಸುವಂತವನಾಗಲೇ ಸಾರಥಿ ಅತಿ ಜಾಗೃತಿ. ಜಾಗ್ರತೆ